ಜಿಲ್ಲೆಯ ಮಾಣವಿಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರಿಂದ ಮಾನವೀಯ ಸರಪಳಿ ನಿರ್ಮಿಸಿ ಸೌಹಾರ್ದತೆಯ ಅಭಿಯಾನ ಜರುಗಿದೆ. ಹೌದು, ನಾವೆಲ್ಲರೂ ಭಾರತೀಯರು ಒಂದೇ ಧ್ಯೇಯ ವಾಕ್ಯದೊಂದಿಗೆ ಸೌಹಾರ್ದತೆಯ ಅಭಿಯಾನ ಜರುಗಿದ್ದು, ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮೀಜಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಅವರು, ನಾವೆಲ್ಲರೂ ಭಾರತೀಯರು, ಶಾಂತಿ ಸೌಹಾರ್ದತೆಯಿಂದ ಬಾಳಿ ಜೀವಿಸೋಣ. ದೇಶದಲ್ಲಿ ಆಯಾ ಪ್ರಾಂತದಲ್ಲಿ ಎಲ್ಲಾ ಜಾತಿಯ ಜನಾಂಗದವರು ಜಾತಿ ಮತ ಪಂಥ ಭೇದವಿಲ್ಲದೆ ಹಬ್ಬಗಳನ್ನು ಆಚರಿಸುತ್ತಾರೆ. ಅದರಂತೆ ನಾವೆಲ್ಲರೂ ಮಾನವರಾಗಿ ಬಾಳೋಣ ಎಂದು ಕರೆ ನೀಡಿದರು. ಸಮಾಜನ ನೋಡುತ್ತಿರುವಂತಹ ಎಷ್ಟೋ ಬುದ್ಧಿಜೀವಿಗಳು ಇದನ್ನ ಮನವರಿಕೆ ಮಾಡಿಕೊಂಡು ಸಮಾಜಕ್ಕಾಗಿ ದುಡಿದು ನಾವೆಲ್ಲರೂ ಒಂದು ಮಾನವರಾಗಿ ಬದುಕಬೇಕು, ನಾವೆಲ್ಲರೂ ಮಾನವರಾಗಿ ಜೀವಿಸಬೇಕು ಎಂಬ ಸಂದೇಶವನ್ನ ಸಾರುವಂತ ಕೆಲಸ ನಮ್ಮೆಲ್ಲ ಯುವಕರಲ್ಲಿ ಅದು ಬೆಳೆಯಬೇಕಾಗಿದೆ. ಪ್ರಸ್ತುತ ಯುಗದಲ್ಲಿ ಯೂಟ್ಯೂಬ್ ಬೇರೆ ಬೇರೆ ಚಾನೆಲ್ಗಳ ಮುಖಾಂತರ ನಾವು ಪ್ರಭಾವಿತರಾಗಿ ಕೆಲವು ವ್ಯಕ್ತಿಗಳಿಗೆ ಪ್ರಭಾವಿತರಾಗಿ ನಾವು ನಮ್ಮ ಒಳ್ಳೆತನವನ್ನು ಕಳೆದುಕೊಳ್ತಾ ಇದ್ದೇವೆ. ಈಗಿನ ಪ್ರಸ್ತುತ ಯುಗದಲ್ಲಿ ಅದು ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿದೆ. ಅದನ್ನು ಇವತ್ತು ಭಾರತಾದ್ಯಂತ ಕೊಲುಗಡಿಸಿದ್ದು ಯಾರು ಅಂತಂದರೆ ಎಲ್ಲ ರಾಜಕಾರಣಿಗಳು ಅದರ ಶ್ರೇಯಸ್ಸನ್ನು ತಗೊಳ್ಬೇಕಾಗುತ್ತೆ. ಅವರವರ ಹಿತಾಸಕ್ತಿಗೋಸ್ಕರ ಧರ್ಮಗಳನ್ನು ಎತ್ತಿ ಕಟ್ಟುವಂಥ ಕೆಲಸಗಳು ಇತಿಹಾಸದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲ ಏನು ಧರ್ಮಗುರುಗಳಿದ್ದೀವಲ್ಲ, ನಾವು ಜನರನ್ನು ಗುಡ್ಡೆ ಹಾಕ್ಕೊಂಡು ಸಮಾವೇಶ ಮಾಡಿ ಧರ್ಮೋಪದೇಶ ಮಾಡೋದಕ್ಕಿಂತ ಈ ದೇಶದ ಪಾರ್ಲಿಮೆಂಟಿನಲ್ಲಿ, ಈ ದೇಶದ ವಿಧಾನಸೌಧದಲ್ಲಿ ಹೋಗಿ ಧರ್ಮ ಸಂದೇಶವನ್ನು ಕೊಟ್ಟರೆ ಅವಾಗ ಅಲ್ಲಿ ಏನಾದರೂ ಸುಧಾರಣೆ ಕಾಣಲಿಕ್ಕೆ ಬಹುತೇಕ ಜನಗಳಿಗಿಂತ ಅವರಿಗೆ ಬಹಳಷ್ಟು ಅದನ್ನು ತಂದುಕೊಡ್ಬೇಕಾಗಿದೆ. ಮತ್ತು ಜನರನ್ನು ಕೂಡ ನಾವು ಭ್ರಷ್ಟರಾಗ್ತಾ ಇದ್ದೇವೆ, ನೋಟ್ ಇಸ್ಕೊಂಡು ಓಟ್ ಹಾಕ್ತಾ ಇದ್ದೇವೆ. ಅದರ ಒಂದು ರಿಸಲ್ಟು ಈ ಸೌಹಾರ್ದತೆ ಕೆಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಜನಗಳು ಯಾರು ಈ ದೇಶದ ಜನರನ್ನು ಮತ್ತು ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಇನ್ಫ್ರಾಸ್ಟ್ರಕ್ಚರನ್ನು ಯಾರು ಅಪ್ಪಿಕೊಂಡು ಅದನ್ನು ಉದ್ಧರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಅಂಥವರಿಗೆ ನಾವು ಓಟನ್ನು ಹಾಕುವಂಥ ಕೈಂಕರ್ಯದಲ್ಲಿ ತೊಡಗಬೇಕಾಗುತ್ತೆ.